ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಇವತ್ತು ರಾಮೋದಯದ ಕಥೆಯ ಪ್ರಾರಂಭ. ಮೊನ್ನೆ ದಿವಸ ಶತಾನಂದರು ವಿಶ್ವಾಮಿತ್ರರ ಪೂರ್ಣ ಇತಿಹಾಸವನ್ನು ವಿವರಿಸಿದರು. ಅದೆಷ್ಟು ತಪಸ್ಸುಗಳು, ಅದೆಷ್ಟು ಆ ತಪಸ್ಸಿನ ಸಾಧನೆಗಳು, ಈ ಎಲ್ಲ ವಿವರಗಳನ್ನೆಲ್ಲ ಕೇಳಿದಂತಹ ಜನಕ ಮಹಾರಾಜ ರಾಮ ಲಕ್ಷ್ಮಣರಿಬ್ಬರೂ ಪರಮಾನಂದ ಭರಿತರಾಗ್ತಾರೆ. ಜನಕ ಮಹಾರಾಜ ಹೇಳ್ತಾನೆ, ಇಂತಹ ಮುನಿಶ್ರೇಷ್ಠರು ನಮ್ಮ ಮಿಥಿಲೆಗೆ ಬಂದು ಈ ಯಾಗದಲ್ಲಿ ಭಾಗವಹಿಸ್ತಾ ಇರೋದು ನನ್ನ ಭಾಗ್ಯ ವಿಶೇಷ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ನೋಡು, ಈ ರಾಮ ಲಕ್ಷ್ಮಣರಿಬ್ಬರು ನಿನ್ನಲ್ಲಿರುವಂತಹ ಶಿವಧನಸ್ಸನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದ ಅದನ್ನು ನೋಡೋಣ ಅಂತ ಹೇಳ್ತಾರೆ. ಆಗ ಜನಕ ಮಹಾರಾಜ ಹೇಳ್ತಾನೆ, ಈಗ ಸಂಧ್ಯೆ ಆಯಿತು, ನಾವೆಲ್ಲ ಸಂಧ್ಯಾನುಷ್ಠಾನಕ್ಕೆ ಹೋಗೋಣ. ನಾಳೆ ಬೆಳಗ್ಗೆ ಪ್ರಾತಃ ಕಾಲ ನಮ್ಮೆಲ್ಲರ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ನಾವು ಆ ಶಿವಧನಸ್ಸನ್ನು ದರ್ಶನ ಮಾಡೋಣ ಅಂತ ಜನಕ ಮಹಾರಾಜ ಹೇಳ್ತಾನೆ. ಅದೇ ರೀತಿ ಆ ರಾತ್ರಿ ವಿಶ್ವಾಮಿತ್ರರನ್ನು, ರಾಮ ಲಕ್ಷ್ಮಣರನ್ನು ತಂಗಲು ಜನಕ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರಾತಃ ಕಾಲ ಆಗುತ್ತೆ, ಎಲ್ಲರೂ ತಮ್ಮ ತಮ್ಮ ನಿತ್ಯ ವಿಧಿಗಳನ್ನೆಲ್ಲ ಪೂರಿಸ್ತಾರೆ. ಜನಕನಲ್ಲಿಗೆ ಬರ್ತಾರೆ. ಜನಕ ಮಹಾರಾಜ ಆ ಶಿವಧನಸ್ಸಿನ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಅವನು ಹೇಳ್ತಾನೆ, ನಮ್ಮ ಈ ಜನಕ ವಂಶ ಇದೆಯಲ್ಲ, ಇದು ಪ್ರಾರಂಭವಾದದ್ದು ನಿಮಿ ಅನ್ನುವಂಥ ಚಕ್ರವರ್ತಿಯಿಂದ. ಈ ಚಕ್ರವರ್ತಿಯ ಪರಂಪರೆಯಲ್ಲಿ 6ನೇಯವನಾದಂಥ ದೇವರಾತ ಒಂದು ದೊಡ್ಡ ಯಜ್ಞವನ್ನು ಮಾಡ್ದ. ಅದರಿಂದ ತೃಪ್ತನಾದಂಥ ಇಂದ್ರ ಈ ಶಿವಧನಸ್ಸನ್ನು ದೇವರಾತನಿಗೆ ಕೊಟ್ಟ. ಈ ಧನಸ್ಸು ಪರಮಶಿವನದು. ದಕ್ಷಯಜ್ಞ ಕಾಲದಲ್ಲಿ ತನಗೆ ಆವಿರ್ಭಾಗವನ್ನು ಕೊಡಲಿಲ್ಲ ಅಂಥೇಳಿ ಈಶ್ವರ ಕುಪಿತನಾದ. ದೇವತೆಗಳನ್ನೆಲ್ಲ ನಾಶ ಮಾಡೋಕ್ಕೆ ಹೊರಟ ಈ ಧನಸ್ಸಿನಿಂದ. ಆಗ ದೇವತೆಗಳೆಲ್ಲ ತುಂಬ ಭಯಪಟ್ಬಿಟ್ರು. ಈಶ್ವರನನ್ನು ಪ್ರಾರ್ಥಿಸಿದ್ರು. ದೇವತೆಗಳ ಪ್ರಾರ್ಥನೆಯನ್ನು ಈಶ್ವರ ಮನ್ನಿಸಿದ. ಈಶ್ವರ ಆ ಬಿಲ್ಲನ್ನು ದೇವತೆಗಳಿಗೆ ಕೊಟ್ಬಿಟ್ಟ. ಈ ಶಿವಧನಸ್ಸನ್ನು ದೇವತೆಗಳಿಗೆ ಕೊಟ್ಬಿಟ್ಟ. ದೇವೇಂದ್ರ ಅದನ್ನು ಅವನಿಗೆ ಕೊಟ್ಟ. ಇದರ ಹೆದೆರಿಸುವುದು ಬಹಳ ಕಷ್ಟ. ಇದನ್ನು ನನ್ನ ಮಗಳಾದಂತಹ ಸೀತೆಯ ಸ್ವಯಂವರಕ್ಕೆ ವೀರ್ಯ ಶುಲ್ಕವನ್ನಾಗಿ ನಾನು ಇಟ್ಟಿದ್ದೇನೆ ಅಂತ ಈ ಶಿವಧನಸ್ಸಿನ ಮಹಾತ್ಮೆಯನ್ನು ಹೇಳ್ತಾರೆ. ಹಾಗೆ ಜನಕ ಮಹಾರಾಜ ಮುಂದುವರೆದು ಹೇಳ್ತಾರೆ, ಈಚೆಗೆ ನಾನೊಂದು ಯಜ್ಞಾರ್ಥವಾಗಿ ಭೂಮಿಯನ್ನು ಶೋಧಿಸಲು ನೇಗಿಲಿನಿಂದ ಭೂಮಿಯನ್ನು ಉಳ್ತಾ ಇದ್ದೆ. ಅಲ್ಲಿ ಒಂದು ಹೆಣ್ಣು ಮಗು ಈ ನೇಗಿಲಿಗೆ ಸಿಕ್ಕಿದ್ಲು. ನೇಗಿಲಿನಿಂದ ಸಿಕ್ಕಿದ್ರಿಂದ ಈ ಕನ್ಯೆಗೆ ಸೀತಾ ಅಂತ ಹೆಸರಿಟ್ಟೆ. ಇವಳು ಅಯೋನಿಜೆ. ಆದ್ದರಿಂದ ವೀರ್ಯ ಶುಲ್ಕದ ಮೂಲಕ ಈ ಶಿವಧನಸ್ಸನ್ನು ಬಗ್ಗಿಸಬಲ್ಲಂಥ ರಾಜರಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ
ಈಗ ಅವಳು ಪ್ರವರ್ಧಮಾನಕ್ಕೆ ಬಂದಿದ್ದಾಳೆ. ಈಗಾಗಲೇ ಅನೇಕ ಜನ ರಾಜ ಮಹಾರಾಜರೆಲ್ಲ ಪ್ರಯತ್ನ ಪಟ್ಟು ಸೋತು ಹೋಗಿದ್ದಾರೆ. ಧನುಸ್ಸನ್ನು ಎದೆರಿಸೋದು ಬಹಳ ಕಷ್ಟ ಇದು. ಅದರಿಂದ ರಾಮ ಲಕ್ಷ್ಮಣರಿಬ್ಬರು ಇದನ್ನು ನೋಡಲಿ ಅಂತ ಜನಕ ಮಹಾರಾಜ ಹೇಳ್ತಾನೆ. ಆವಾಗ ಸಭೆಗೆ ಆ ಶಿವಧನಸ್ಸನ್ನು ಜನಕ ಮಹಾರಾಜ ತರಿಸ್ತಾನೆ. ಅದು ಎಂತಹ ಧನುಸ್ಸದು! ಅದನ್ನು ತರಬೇಕಾದ್ರೆ 8 ಚಕ್ರಗಳಲ್ಲಿರುವಂಥ ಒಂದು ದೊಡ್ಡ ರಥ, ಆ ರಥದಲ್ಲಿ ಆ ಬಿಲ್ಲನ್ನು ಇಟ್ಟಿರ್ತಾರೆ. ಆ ರಥವನ್ನು 500 ಜನ ಬಲಿಷ್ಠರಾದಂಥ ಸೇವಕರು ಆ ಧನಸ್ಸನ್ನು ಆ ಸಭಾ ಮಂದಿರಕ್ಕೆ ತಂದಿಡ್ತಾರೆ. ಅದನ್ನು ಎಳೆದು ತರುವಂಥ 500 ಜನ ಇದಾರಲ್ಲ, ಅವರೆಲ್ಲ ಬಹಳ ದೊಡ್ಡ ವೀರರವರು, ಒಬ್ಬೊಬ್ಬರು ಆನೆಯಂತೆ ಶಕ್ತಿಯುಳ್ಳವರು. ಸಭೆಯಲ್ಲಿದ್ದಂಥವರೆಲ್ಲ ಶಿವಧನುಸ್ಸನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ರಾಮನೂ ಸಹ ಈ ಶಿವಧನುಸ್ಸನ್ನು ನೋಡೋಕ್ಕೆ ಶುರು ಮಾಡ್ತಾನೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಉಪಯೋಗಿಸಿರುವಂತಹ ಅನೇಕ ಶಬ್ದಗಳು, ಅನೇಕ ಶ್ಲೋಕಗಳು ನಮ್ಮ ಪೂರ್ವಾಚಾರ್ಯರುಗಳೆಲ್ಲ ಇದಕ್ಕೆ ಅತ್ಯಂತ ಸ್ವಾರಸ್ಯವಾದಂತಹ ರಸಘನವಾದಂತಹ ವ್ಯಾಖ್ಯಾನವನ್ನೆಲ್ಲ ಮಾಡಿದ್ದಾರೆ. ವಾಲ್ಮೀಕಿಗಳು ಈ ಭಾಗದಲ್ಲಿ ಉಪಯೋಗಿಸ್ತಾರೆ. ವಿಶ್ವಾಮಿತ್ರರು ರಾಮನನ್ನು ನೋಡಿ ವತ್ಸ ರಾಮ ಧನುಃ ಪಶ್ಯ ಅಂತ ಹೇಳ್ತಾರೆ. ಈ ಶ್ಲೋಕದ ಔಚಿತ್ಯ ಹಲವು ರೀತಿ ಇದನ್ನು ವಿವರಿಸಿದ್ದಾರೆ. ವಿಶ್ವಾಮಿತ್ರರು ಯಾಕೆ ಆ ರೀತಿ ಹೇಳಬೇಕಾಗಿತ್ತು? ಅವರು ಈಗಾಗಲೇ ರಾಮ ಈ ಧನುಸ್ಸನ್ನು ನೋಡೋದಕ್ಕೋಸ್ಕರನೇ ಬಂದಿದ್ದಾನೆ. ಆದರೂ ಯಾಕೆ ನೋಡು ಅಂತ ಹೇಳಿದ ಅಂದರೆ, ಈ ರೀತಿ ಒಂದು ಸಹಜವಾದಂತಹ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗುತ್ತೆ. ಅದಕ್ಕೆ ಕಂಬರು ಬಹಳ ಸ್ವಾರಸ್ಯವಾಗಿ ಈ ಒಂದು ಭಾಗಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರಾಮ ಸಭಾಭವನ ಪ್ರವೇಶ ಮಾಡಿದ ತಕ್ಷಣ ಆ ಸಭಾಭವನದ ಮೇಲುಗಡೆ ಮಾಳಿಗೆಯಲ್ಲಿ ಸೀತಾದೇವಿ ತನ್ನ ಸಖಿಯರ ಜೊತೆಯಲ್ಲೆಲ್ಲ ಸಂತೋಷವಾಗಿ ನಗುತ್ತಾ ಇದ್ಲು. ರಾಮ ಈ ಸಭಾಭವನ ಪ್ರವೇಶ ಮಾಡಿದ ತಕ್ಷಣ ಅವನು ಮೇಲುಗಡೆ ನೋಡಿದ, ಸೀತಾದೇವಿಯನ್ನು ನೋಡಿದ. ಅದಕ್ಕೆ ವಾಲ್ಮೀಕಿಗಳು ಹೇಳಿದ್ರು, ರಾಮ ಧನುಸ್ಸನ್ನು ನೋಡು ಅಂತ. ಕಂಬರು ಹೇಳ್ತಾರೆ, ಅಣ್ಣನನ್ನು ಒಕ್ಕಿನಾನ್ ಅವಳನ್ನು ಒಕ್ಕಿನಾಳಂತ. ಇದರ ಅಂತರಾರ್ಥವನ್ನು ಕಂಬರು ಬಹಳ ರಮ್ಯವಾಗಿ ವಿವರಿಸ್ತಾರೆ. ಕ್ಷೀರಸಾಗರದಲ್ಲಿ ಆದಿಶೇಷ ಪರ್ಯಂಕದಲ್ಲಿ ಪವಡಿಸಿದ್ದಂತಹ ನಾರಾಯಣನೇ ಈ ಶ್ರೀರಾಮ. ಆ ಪ್ರಭುವನ್ನು ಸೇವಿಸ್ತಾ ಇದ್ದಂಥ ಲಕ್ಷ್ಮಿಯೇ ಈ ಸೀತೆ. ಇವರಿಬ್ಬರದು ಬಹಳ ಕಾಲದ ನಂಟು, ಅದು ಈಗಿನದಲ್ಲ. ಆದ್ದರಿಂದ ಇಲ್ಲಿಗೆ ಬಂದ ತಕ್ಷಣ ರಾಮ ಸೀತೆಯನ್ನು ನೋಡಿ ತನ್ನ ಪೂರ್ವ ಚರಿತ್ರೆಯೆಲ್ಲ ಅವನಿಗೆ ನೆನಪಾಗುತ್ತೆ. ಅದಕ್ಕೋಸ್ಕರ ಆ ಸೀತೆಯನ್ನು ನೋಡ್ತಾ ಇದ್ದಾಗ ಇದನ್ನು ಗಮನಿಸಿದಂತಹ ವಿಶ್ವಾಮಿತ್ರರು, ರಾಮ ಬಿಲ್ಲನ್ನು ನೋಡು, ಈ ಶಿವಧನಸ್ಸನ್ನು ನೋಡು ಅಂತ ಅವ್ರು ಹೇಳ್ತಾರೆ. ಇಲ್ಲಿಗೆ ಈ ರಾಮಕಥೆ ಪೂರ್ಣ ಆಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ